ನಮಸ್ಕಾರ, ನಾನು ನವೀನ್. ಕುಕ್ಕಿಂಗ್ ಶೋಗೆ ಸ್ವಾಗತ. ಇವತ್ತು ಬದನೆಕಾಯಿ ಬಿರಿಯಾನಿ ಮಾಡೋದು ಹೇಳ್ಕೊಡ್ತೀನಿ. ಒಂದು 12 ಚಿಕ್ಕ ಬದನೆಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಬಾಸುಮತಿ ರೈಸು, ಇಂಡಿಯಾ ಗೇಟ್ ಕ್ಲಾಸಿಕ್ ಲಾಂಗ್ ಗ್ರೇನ್ ಬಾಸುಮತಿ ರೈಸು. ಇದನ್ನು ಈ ಲೋಟದಲ್ಲಿ ಇದು ಪಾವು ಲೆಕ್ಕ ಬರುತ್ತೆ. 2.5 ಪಾವು ಅಂದರೆ 2.5 ಲೋಟ ಅಕ್ಕಿ ತೊಗೊಂಡು ಈಗಾಗಲೇ ನಾನು ಅರ್ಧ ಗಂಟೆ ಮುಂಚೆ ಚೆನ್ನಾಗಿ ತೊಳೆದು ನೆನೆಯಾಕಿ ಇಟ್ಟಿದ್ದೀನಿ. ಇದ್ರ ಜೊತೆಗೆ ಬೇಕಾಗೋ ಎಲ್ಲ ಇಂಗ್ರೀಡಿಯೆಂಟ್ಸು ಈಗ ತೋರಿಸ್ತೀನಿ. ಯಾಕಂದರೆ ನಾನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ, ಸೊ ಅವಾಗ ಟೈಮ್ ಇರೋಲ್ಲ ಹೇಳೋದಕ್ಕೆ. ಫಸ್ಟು ಎಣ್ಣೆಗೆ ನಾನು ಹೋಲ್ ಸ್ಪೈಸಸ್ ಹಾಕ್ಕೋತೀನಿ. ಜೀರಾ, ಕಲ್ಪಾಸಿ, ಆಮೇಲೆ ಒಂಚೂರು ಸೋಂಪು, ಒಂದು ಪಿಂಚ ಸೋಂಪು, ಜೀರಿಗೆ, ಸ್ಟಾರ್ ಅನೀಸು, ಬಡಿ ಇಲೈಚಿ, ಹರಿ ಇಲೈಚಿ ಅಂದರೆ ಏಲಕ್ಕಿ, ಮರಾಠ ಮೊಗ್ಗು, ಚಕ್ಕೆ, ಲವಂಗ, ಜಾವಿತ್ರಿ, ಇದಿಷ್ಟು ತೊಗೊಂಡಿದ್ದೀನಿ. ಪ್ಲಸ್ ಈ ತಟ್ಟೆಗೆ ನಾನು ಪಲಾವ್ ಎಲೆ, ಶುಂಠಿ ತುರಿದಿರೋದು ಹೆಚ್ಚು ಕಮ್ಮಿ 1-1.5 ಇಂಚಷ್ಟು, ಆಮೇಲೆ ಒಂದು ಫುಲ್ ಇಲ್ಕು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ 3 ಗ್ರೀನ್ ಚಿಲ್ಲಿ ಸ್ಲಿಟ್ ಮಾಡಿ ಇದರದ್ದು ಬೀಜ ತೆಗೆದಿಟ್ಕೊಂಡಿದ್ದೀನಿ. ಈರುಳ್ಳಿ 2 ದೊಡ್ಡ ಈರುಳ್ಳಿ ಅಷ್ಟು ಲಾಂಗ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫೈನಲ್ ಆಗಿ ಹಿಂಡೋದಕ್ಕೆ ನಿಂಬೆಹಣ್ಣು. ಆಮೇಲೆ ಪುಡಿಗಳಲ್ಲಿ ಇದು ಸ್ಟ್ಯಾಂಡರ್ಡ್ ಎವರೆಸ್ಟ್ ಗರಂ ಮಸಾಲ ಪೌಡರು, ಇದು ಯೆಲ್ಲೋ ಚಿಲ್ಲಿ ಪೌಡರು. ಯೆಲ್ಲೋ ಚಿಲ್ಲಿ ಪೌಡರು ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದೊಂದು ಸೀಕ್ರೆಟು, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಎವರೆಸ್ಟ್ದು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್, ಅರಿಶಿನ. ಇದು ನೋಡಿ, ಈ ಸ್ಪೂನ್ನಲ್ಲಿ 1.5 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, 1 ಸ್ಪೂನಷ್ಟು ಯೆಲ್ಲೋ ಚಿಲ್ಲಿ ಪೌಡರು, 2 ಸ್ಪೂನಷ್ಟು ಗರಂ ಮಸಾಲೆ, 3 ಸ್ಪೂನ್ನಷ್ಟು ಧನಿಯಾ ಪುಡಿ, 1/4 ಸ್ಪೂನ್ಗಿಂತ ಚೂರು ಜಾಸ್ತಿ ಅರಿಶಿನದ ಪುಡಿ. ಫೈನಲ್ ಆಗಿ ನಾನು ಬಿರಿಯಾನಿ ಎಲೆ ಇದು ಏನದು ಅಕ್ಕಿ ಎಲ್ಲ ಮುಕ್ಕಾಲು ಬೆಂದಿರೋ ಅಕ್ಕಿ ಅನ್ನ ಹಾಕಿ ಅದ್ರ ಮೇಲೆ ಹಾಕೋದಕ್ಕೆ ನಾನು ಮಾಡ್ಕೊಂಡಿರೋ ಬಿರಿಯಾನಿ ಪೌಡರು. ಇದು ಡಿ ಮಾರ್ಟಲ್ಲಿ ಹೋಲ್ ಸ್ಪೈಸಸ್ ಬಿರಿಯಾನಿ ಪೌಡರ್ ಅಂತ ನಿಮಗೆ ಬಿರಿಯಾನಿ ಪ್ಯಾಕೆಟ್ ಅಂತ ಸಿಗುತ್ತೆ. ಅದನ್ನು ನೀವು ತಂದು ಲೈಟಾಗಿ ಹುರಿದ್ಬಿಟ್ಟು ಇದನ್ನು ಯಾವುದು ಪಲಾವ್ ಎಲೆ ಅದರಲ್ಲಿ ಕಮ್ಮಿ ಇರುತ್ತೆ, ಇನ್ನೊಂದಷ್ಟು ಪಲಾವ್ ಎಲೆ ನೀವು ಅದಕ್ಕೆ ಹಾಕಿ ಹುರ್ಕೊಂಡು, ಇದು ಫುಲ್ಲು ನುಣ್ಣಗಾಗಬೇಕು. ಇದೇನಾರ ತರಿ ಉಳ್ಕೊಂಡ್ರೆ ಬಿರಿಯಾನಿನಲ್ಲಿ ಗಂಟ್ಲಿಗೆ ಸಿಗುತ್ತೆ, ಚೆನ್ನಾಗಿರಲ್ಲ. ಪ್ಲಸ್ ಫೈನಲ್ಲಾಗಿ ಹಾಕೋದಕ್ಕೆ ಹಾಲ್ಗೆ ನಾನು ಸ್ಯಾಫ್ರನ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮೊಸರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, 4 ಸ್ಪೂನ್ವರೆಗೂ ಮೊಸರು. ಇದರಲ್ಲಿ 2.5 ಲೋಟ ಅಕ್ಕಿ ಅಂತ ಹೇಳಿದ್ನಲ್ಲ, ಇದು 5 to 6 ಪೀಪಲ್ಗೆ ಆಗುತ್ತಿದ್ದು. ಬಿರಿಯಾನಿಗೆ ಇನ್ನೊಂದು ಸೀಕ್ರೆಟ್ ಏನಪ್ಪ ಅಂದರೆ ಕೆವ್ರಾ ವಾಟ್ರು ಪ್ಲಸ್ ರೋಸ್ ವಾಟ್ರು. ಇದು ಫೈನಲ್ ಆಗಿ ನಾನು ದಮ್ ಕಟ್ಟಕ್ಕೆ ಮುಂಚೆ ಅಂದರೆ ಕರ್ದಿರೋ ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ನನ್ನ ಬಿರಿಯಾನಿ ಪೌಡರು ಪ್ಲಸ್ ಇವೆಲ್ಲ ಹಾಕಿ ನಾನೇನು ಬಾಣಲಿ ಮುಚ್ತೀನಿ ಅಥವಾ ದಬ್ರಿ ಮುಚ್ತೀನಿ, ಆ ಸ್ಟೇಜ್ನಲ್ಲಿ ಜಸ್ಟ್ 2 ಮಿನಿಟ್ಸ್ ಮುಂಚೆ ಅದನ್ನು ಹಾಕ್ಕೋತೀನಿ. ಪ್ಲಸ್ ಆ ಬಿರಿಯಾನಿ ಮಸಾಲೆ ರೆಡಿ ಆಗುತ್ತಲ್ಲ, ಆ ಟೈಮ್ನಲ್ಲಿ ಕಸೂರಿ ಮೇಥಿ ಹಾಕ್ಕೋತೀನಿ. ಉಪ್ಪು, ನೀರಿಗೂ ಉಪ್ಪು ಹಾಕ್ಕೋತೀನಿ. ಪ್ಲಸ್ ತುಪ್ಪ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಅನ್ನ ಆದಮೇಲೆ ಅನ್ನದ ಮೇಲ್ಗಡೆ ತುಪ್ಪ ಹಾಕ್ತೀನಿ, ಅವಾಗ ಅನ್ನ ಉಡಿ ಆಗುತ್ತೆ. ಈಗ ಈ ಅಕ್ಕಿ ಇಟ್ಕೊಂಡಿದ್ದೀನಲ್ಲ, ಈಗ ಅಕ್ಕಿನೂ ಬೇಯಕ್ಕೆ ಇಡ್ತೀನಿ. ನೆಕ್ಸ್ಟು ಒಲೆನೂ ಹಚ್ಕೋತೀನಿ. ಬನ್ನಿ ಅಲ್ಲಿ ಹೋಗೋಣ. ಈಗ ವೆಲ್ಕಮ್. ನೋಡಿ, ಒಲೆ ಹಚ್ಚಿಸ್ಕೊತಾ ಇದ್ದೀನಿ. ಇದು ಸ್ಟೀಲ್ ಬಾಣಲಿ, ಈ ತಿಕ್ಕ ಬಾಟಮ್ ಇರೋ ಬಾಣಲಿ ಬಿರಿಯಾನಿಗೆ. ಓಕೆ, ದೊಡ್ಡ ಬಾಣಲಿ. ಈ 2.5 ಲೋಟ ಅಥವಾ 2.5 ಪಾವು ಬಿರಿಯಾನಿ ಆಗೋ ಅಂಥ ಬಾಣಲಿ. ಈ ಬಾಣಲಿಗೆ ಫಸ್ಟು ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈ ಎಣ್ಣೆ ಒಂದು ಸಫಿಷಿಯೆಂಟ್ ಕ್ವಾಂಟಿಟಿ ಹಾಕ್ಕೋತೀನಿ, ಯಾಕಂದರೆ ಇದೇ ಎಣ್ಣೆ ನನಗೆ ಲಾಸ್ಟ್ ಬಿರಿಯಾನಿನಲ್ಲಿ ಇರುತ್ತೆ. ಇದಕ್ಕೆ ಫಸ್ಟು ನಾನು ಬದನೆಕಾಯಿ ಹಚ್ಚಿಟ್ಕೊಂಡಿರೋ ಬದನೆಕಾಯಿನ ಎಣ್ಣೆಗೆ ಹಾಕಿ ಬಾಡಿಸ್ಕೊಂಡು ತೆಗೆದುಬಿಡ್ತೀನಿ. ಎಣ್ಣೆ ಫುಲ್ಲು ಕಾದಿಲ್ಲ,
ಕಾಯ್ತಾ ಇದೆ. ಉರಿನೂ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹೋಗಲಿ ಅಂತ ಇದನ್ನೆಲ್ಲನೂ ಕೊಡ್ಕೋತಾ ಇದ್ದೀನಿ. ಈಗ ಒಂದೊಂದಾಗಿ ಬದನೆಕಾಯಿ ಹಾಕ್ಕೊಂಡು ಬದನೆಕಾಯಿನ ಬೇಯಿಸ್ಕೊಂಡು ತಕ್ಕೋತೀನಿ. ಸ್ಟೇ ವಿತ್ ಮೀ. ಬದನೆಕಾಯಿ ಎಣ್ಣೆನಲ್ಲಿ ಬೇಯ್ತಾ ಇದೆ. ಓಕೆ, ಒಂಚೂರು ಉರಿ ಕಮ್ಮಿ ಮಾಡಿದ್ದೀನಿ. ಈ ಥರ ಆಡಿಸ್ಕೊಂಡು ಸ್ವಲ್ಪ ಬದನೆಕಾಯಿ ಒಂದು ಮುಕ್ಕಾಲು ಬೇಯಬೇಕಿಲ್ಲಿ. ಓಕೆ, ಇದನ್ನು ಮುಚ್ತೀನಿ, ಸ್ವಲ್ಪ ಚೆನ್ನಾಗಿ ಬೇಯಲಿ. ಈಗ ಈ ಅನ್ನದ್ದು ಅಕ್ಕಿ ಸ್ಟವ್ ಹತ್ತಿಸ್ಕೊತಾ ಇದ್ದೀನಿ ನಾನು. ಓಕೆ, ಸ್ಟವ್ ಹತ್ತಿಸ್ಕೊಂಡು ಇದು ಅನ್ನ ಬಸ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಉಪ್ಪು ಎಲ್ಲ ಅದ್ರಲ್ಲಿ ಹೊಟ್ಟೋಗುತ್ತೆ. ಇದಕ್ಕೆ ನೋಡಿ 2.5 ಲೋಟ ಅಕ್ಕಿಗೆ ನಾನು ಹೆಚ್ಚು ಕಮ್ಮಿ 4ರಿಂದ 5 ಸ್ಪೂನು, 5.5 ಅಂತಲೇ ಇಟ್ಕೊಳ್ಳಿ, ಸಫಿಷಿಯೆಂಟ್ ಉಪ್ಪು ಹಾಕಿದ್ದೀನಿ. ಯಾಕಂದರೆ ಅನ್ನಕ್ಕೆ ಉಪ್ಪು ಇಲ್ಲೇ ಫಿಕ್ಸ್ ಆಗೋದು. ಈ ನೀರಿಗೆನೆ ಒಂಚೂರು ಪುದೀನ. ಓಕೆ, ಆಮೇಲೆ ಈ ಹೋಲ್ ಸ್ಪೈಸಸ್ ತೊಗೊಂಡಿದ್ನಲ್ಲ ಇದ್ರಲ್ಲಿ ಒಂದು ಸ್ವಲ್ಪ ಜೀರಿಗೆ, ಒಂದು ಚಿಕ್ಕದು ಚಕ್ಕೆ, ಒಂದು ಲವಂಗ, 1-2 ಮೆಣಸು, ಒಂದು ಪಿಂಚಷ್ಟು ಶಾಹಿ ಜೀರಾ ಪ್ಲಸ್ 1 ಏಲಕ್ಕಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಕಷ್ಟೇ. ಇದು ಕುದಿ ಬರಲಿ, ಆಮೇಲೆ ನೀರು ಬಸ್ಕೋತೀನಿ ಅದನ್ನು. ಸ್ಟೇ ವಿತ್ ಮೀ. ನೋಡಿ ಬದನೆಕಾಯಿ ಸಾಫ್ಟ್ ಆಗಿದೆ. ಈ ಸ್ಟೇಜ್ನಲ್ಲಿ ಬದನೆಕಾಯಿ ತಕ್ಕೋತಾ ಇದ್ದೀನಿ. ಯಾಕೆಂದರೆ ನೆಕ್ಸ್ಟ್ ಈ ಬದನೆಕಾಯಿ ಮಸಾಲೆ ಜೊತೆಗೂ ಬೇಯುತ್ತೆ. ಉಪ್ಪು ಅದೆಲ್ಲನೂ, ಅದಕ್ಕೆ ಉಪ್ಪು ಖಾರ ಎಲ್ಲನೂ ನಾವು ಗ್ರೇವಿ ಮಾಡ್ಕೋತೀವಲ್ಲ ಆ ಸ್ಟೇಜ್ನಲ್ಲಿ ಅದಕ್ಕೆಲ್ಲನೂ ಹತ್ಕೊಳ್ಳುತ್ತೆ. ಸೊ ಇಲ್ಲಿ ನಾನು ಬದನೆಕಾಯಿನ ತಕ್ಕೋತಾ ಇದ್ದೀನಿ. ತಕ್ಕೊಂಡು ಸೈಡ್ಗೆ ಇಟ್ಕೊಂಡು ಈ ಅನ್ನಕ್ಕೆ ಇಟ್ಟಿದ್ದೇನಲ್ಲ ನಾನು ಬೇಯೋದಕ್ಕೆ, ಅದು ಹುಡಿ ಆಗೋದಕ್ಕೆ ಈ ಸ್ಟೇಜ್ನಲ್ಲೇ ನೋಡಿ ಒಂದು ಸ್ಮಾಲ್ ಕ್ವಾಂಟಿಟಿ ತುಪ್ಪ, ಇದೇನು ಕುದಿ ಬರ್ತಾ ಇದೆ ಅದಕ್ಕೆ ತುಪ್ಪ ಹಾಕಿದ್ದೀನಿ. ಪ್ಲಸ್ಸು ಒಂದು ಸ್ವಲ್ಪ ಲೆಮನ್ ಟ್ರೀಸ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಒಂದು ಫ್ಯೂ ಡ್ರಾಪ್ಸ್, ಚೆನ್ನಾಗಿರುತ್ತದೆ. ಆವಾಗ ಅಕ್ಕಿ ಹುಡಿಯಾಗಿರುತ್ತೆ, ಅಕ್ಕಿ ಟೇಸ್ಟ್ ಚೆನ್ನಾಗಿರುತ್ತೆ, ಟೆಕ್ಸ್ಚರ್ ಚೆನ್ನಾಗಿರುತ್ತೆ. ಯು ವಿಲ್ ಸಿ ದಟ್ ವೆನ್ ಇಟ್ ಇಸ್ ಕುಕ್ಡ್. ಈಗ ಈ ಹೋಲ್ ಸ್ಪೈಸಸ್ನ ಎಣ್ಣೆಗೆ ಹಾಕ್ತಾ ಇದ್ದೀನಿ, ಅದೇ ಸೇಮ್ ಎಣ್ಣೆಗೆ. ಫಸ್ಟು ನಾನು ಬೆಳ್ಳುಳ್ಳಿ ಹಾಕ್ಕೋತೀನಿ, ಯಾಕಂದರೆ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಬೇಕು. ಓಕೆ, ಇದೆರಡು ಒಂದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಈ ಮೆಣಸಿನ್ಕಾಯಿನ ನಾನು ಶುಂಠಿ ಜೊತೆಗೆ ಆಮೇಲೆ ಹಾಕ್ತೀನಿ, ಇಲ್ದಿದ್ರೆ ಖಾರ ಜಾಸ್ತಿ ಆಗ್ಬಿಡುತ್ತೆ. ಈ ಪಲಾವ್ ಎಲೆನೂ ಈ ಸ್ಟೇಜಲ್ಲೇ ಹಾಕಿದ್ದೀನಿ. ಬೆಳ್ಳುಳ್ಳಿ ಫ್ರೈ ಆಗ್ತಾ ಇದೆ, ಫ್ಲೇವರ್ ಸಕ್ಕತ್ತಾಗಿದೆ. ಆಮೇಲೆ ಅಡುಗೆನಲ್ಲಿ ಇನ್ನೊಂದು ಸೀಕ್ರೆಟು, ಬೆಳ್ಳುಳ್ಳಿ ಕಪ್ಗಾಗಬಾರ್ದು. ಬೆಳ್ಳುಳ್ಳಿ ಕಪ್ಗಾದರೆ ಅಡುಗೆ ಕಹಿ ಬರುತ್ತೆ. ಸೊ ಬೆಳ್ಳುಳ್ಳಿ ಹೆಚ್ಚು ಕಮ್ಮಿ ಫ್ರೈ ಆಗಿದೆ. ಈ ಸ್ಟೇಜ್ನಲ್ಲಿ ನಾನು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಬಿರಿಯಾನಿ ಮೇಲ್ಗಡೆ ಹಾಕೋದಕ್ಕೆ ಒಂದು ಹಾಫ್ ಕ್ವಾಂಟಿಟಿಯಷ್ಟು ನೆಕ್ಸ್ಟು ತೆಗೆದಿಟ್ಕೋತೀನಿ. ಜಸ್ಟ್ ವೇಟ್, ಲೆಟ್ ಮಿ ಫ್ರೈ ದಿಸ್. ಈರುಳ್ಳಿ ಬ್ರೌನ್ ಆಗ್ತಾ ಇದೆ, ಇದು ಇನ್ನೊಂದು ಚೂರು ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ತೀನಿ. ಆಮೇಲೆ ಇದು ನೋಡಿ, ಅಕ್ಕಿ ಹುಡಿಯಾಗಿದೆ. ಒಂದು 70% ಆಗಿಲ್ವಾ ಅಕ್ಕಿ. ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಇದು ತೊಗೊಂಡಿದ್ದೀನಿ, ನಾನು ಹೋಗಿ ಈ ನೀರನ್ನ ಬಸ್ಕೊಂಡು ಬರ್ತೀನಿ. ಈರುಳ್ಳಿ ಫ್ರೈ ಆಗಿದೆ ನೋಡಿ. ಮೇಲೆ ಹಾಕೋದಕ್ಕೆ ಒಂದು ಸ್ವಲ್ಪ ಈರುಳ್ಳಿನ ತಕ್ಕೊಂಡಿದ್ದೀನಿ ಇಲ್ಲಿ. ಈಗ ಇದಕ್ಕೆ ನಾನು ಮಿಕ್ಕಿದ್ದು ಮಸಾಲೆಗಳು, ಮೊಸರು ಎಲ್ಲ ಹಾಕ್ತೀನಿ. ನಾನು ಮರ್ತ್ಬಿಟ್ಟಿದ್ದೆ ನಿಮಗೆ ಹೇಳೋದು, ಟೊಮೊಟೊ ಮಿಕ್ಸಿಗೆ ಹಾಕಿದ್ದೆ ನಾನು. 3 ದಪ್ಪು ಟೊಮೊಟೊ ತೊಗೊಂಡು ಮಿಕ್ಸಿಗೆ ಹಾಕಿದ್ದೆ. ಇದೇ ಗ್ರೇವಿ ಆಗೋದು. ಫಸ್ಟು ಟೊಮೊಟೊ ಹಾಕ್ತಾ ಇದ್ದೀನಿ ಇದಕ್ಕೆ. ಟೊಮೊಟೊ ಪ್ಯೂರಿ ಮನೇಲಿ ಮಾಡ್ಕೊಂಡಿರೋದು. ಓಕೆ, ಇದಕ್ಕೀಗ ಈ ಶುಂಠಿ ಆಮೇಲೆ ಈ ಮೆಣಸಿನ್ಕಾಯಿ ಇವೆರಡು ಈ ಸ್ಟೇಜಲ್ಲಿ ಹಾಕ್ಕೋತಾ ಇದ್ದೀನಿ. ಪ್ಲಸ್
ಇದಕ್ಕೇನೆ ಈ ಸ್ಟೇಜಲ್ಲೇ ನಾನು ಈ ಸ್ಪೈಸಸ್ ತೊಗೊಂಡಿದ್ದೆಲ್ಲ ಅದೆಲ್ಲ ಹಾಕ್ಕೋತಾ ಇದ್ದೀನಿ. ಪ್ಲಸ್ ಮೊಸರು ಇಟ್ಕೊಂಡಿದ್ನಲ್ಲ, ನಾನು ಮೊಸರು ಹಾಕ್ಕೋತಾ ಇದ್ದೀನಿ. ಇದೆಲ್ಲನೂ ಒಟ್ಟಿಗೆ ಫ್ರೈ ಮಾಡಿಬಿಟ್ಟು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ತೀನಿ. ಇದನ್ನು ನೋಡಿ, 3-4 ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀನಿ. ಓಕೆ, ಇದನ್ನೀಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೊಂದು ಒಳ್ಳೆ ಮಸಾಲೆ ರೆಡಿ ಆಗುತ್ತೆ. ಇದೊಂದು ಚೂರು ಎಣ್ಣೆ ಬಿಡೋಕ್ಕೆ ಶುರುವಾದಾಗ ಬದನೆಕಾಯಿನೂ ಹಾಕಿ ಆಮೇಲೆ ನಾನು ಅದನ್ನು ನೀಟಾಗಿ ಕುಕ್ ಮಾಡ್ಕೋತೀನಿ. ಮಿಕ್ಕಿದ್ದು ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡಿದ್ದೀನಿ. ಪ್ಲಸ್ ಇದನ್ನೀಗ ಒಂದ್ಸಲಿ ಆಡಿಸ್ಕೊತೀನಿ ನಾನು, ಸೊ ದಟ್ ಇದು ಹುಡಿಯಾಗಿರಬೇಕು. ಪ್ಲಸ್ ಇದೊಂಚೂರು ತಣ್ಣಗಾಗಬೇಕು. ನೋಡಿ, ತುಪ್ಪ ಹಾಕ್ಕೊಂಡು ಇಟ್ಟಿದ್ದೀನಿ. ಇದು ಕುದಿ ಬಂದಿದೆ. ಇದಕ್ಕೀಗ ಮಸಾಲೆಗೆ 3 ಸ್ಪೂನು ಉಪ್ಪು ಈಗ ಹಾಕಿದ್ದೀನಿ. 3.5 ಅಂತಲೇ ಇಟ್ಕೊಳ್ಳಿ. ಪ್ಲಸ್ ಹಚ್ಚಿಟ್ಕೊಂಡಿದ್ರಲ್ಲಿ ಒಂದು ಅರ್ಧ ಕ್ವಾಂಟಿಟಿ ಪುದೀನ ಈ ಸ್ಟೇಜಲ್ಲಿ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಆಮೇಲೆ ಕಸೂರಿ ಮೇಥಿನೂ ಅಷ್ಟೇ ಈ ಸ್ಟೇಜಲ್ಲಿ ಒಂದು ಎರಡು ಸಲ ಹಿಂಗೆ ತೆಗೆದು ಹಾಕಿದ್ದೀನಿ. ಇದು ನೋಡಿ, ಬನ್ನಿ, ಹೆಚ್ಚು ಕಮ್ಮಿ ಕುದಿ ಬಂದಿದೆ. ಪ್ಲಸ್ ನೀರೆಲ್ಲ ಇದೆ. ಈ ಸ್ಟೇಜಲ್ಲಿ ನಾನು ಬದನೆಕಾಯಿ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಬದನೆಕಾಯಿಗೂ ಮಸಾಲೆ ಎಲ್ಲ ಹತ್ಕೋಬೇಕು. ಈ ಸ್ಟೇಜ್ನಲ್ಲಿ ಬದನೆಕಾಯಿ ಹಾಕಿದ್ದೀನಿ. ನೆಕ್ಸ್ಟು ಇದು ಎಣ್ಣೆ ಬಿಡೋವರೆಗೂ ಈ ಬದನೆಕಾಯಿನ ಈ ಮಸಾಲೆನಲ್ಲಿ ಚೆನ್ನಾಗಿ ಬೇಯಿಸ್ತೀನಿ. ಓಕೆ, ಒಳ್ಳೆ ಬಿರಿಯಾನಿ ಆಗಲೇ ಈ ವಾಸನೆ ಶುರುವಾಗ್ಬಿಟ್ಟಿದೆ. ಆ ಪರಿಮಳ ಸೂಪರಾಗಿದೆ. ಈ ರೈಸು ಅಷ್ಟೇ ಫ್ಲೇವರ್ ತುಂಬ ಚೆನ್ನಾಗಿದೆ. ಅರ್ಧ ಬಿರಿಯಾನಿ ಫ್ಲೇವರು ಇಲ್ಲೇ ಬಂದ್ಬಿಟ್ಟಿದೆ, ಮಸಾಲೆದು ಫ್ಲೇವರು ಇಲ್ಲಿದೆ. ಇದನ್ನು ನೆಕ್ಸ್ಟ್ ಲೇಯರ್ ಹಾಕಿ ಪುದೀನ ಕೊತ್ತಂಬರಿ ಸೊಪ್ಪು, ಈ ಫ್ರೈ ಮಾಡಿರೋ ಆನಿಯನ್ನು, ಪ್ಲಸ್ ನಂದು ಮ್ಯಾಜಿಕ್ ಬಿರಿಯಾನಿ ಪೌಡರು, ಪ್ಲಸ್ ಈ ಹಾಲ್ಗೆ ಹಾಕ್ಕೊಂಡಿರೋ ಸ್ಯಾಫ್ರನ್ ಮಿಲ್ಕ್, ಇದಿಷ್ಟನ್ನು ಹಾಕಿ ಫಿನಿಶ್ ಮಾಡಿಬಿಡ್ತೀನಿ ಬಿರಿಯಾನಿ. ನೋಡಿ, ಬದನೆಕಾಯಿ ಬೆಂದಿದೆ. ನೋಡಿ, ಸಾಫ್ಟ್ ಆಗಿದೆ. ನೋಡಿ, ಪ್ರೆಸ್ ಮಾಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ. ಓಕೆ, ಈಗ ಉರಿ ಕಮ್ಮಿ ಮಾಡ್ಕೊಂಡಿದ್ದೀನಿ. ಈಗ ಲೇಯರ್ ಹಾಕಿ ದಮ್ ಕಟ್ಟೋಕ್ಕೆ ರೆಡಿ ಮಾಡ್ಕೊತೀನಿ. ಫಸ್ಟು ಅನ್ನ ಹಾಕ್ತಾಯಿದ್ದೀನಿ. ಅನ್ನ ಸ್ವಲ್ಪ ಹಾರಿದೆ ನೋಡಿ, ಹುಡಿಯಾಗಿ ಚೆನ್ನಾಗಿದೆ. ಸೊ ನಾನು ಇಷ್ಟು ರೈಸ್ನ ಇದರೊಳಕ್ಕೆ ಹಾಕ್ಕೋತಾ ಇದ್ದೀನಿ. ಓಕೆ, ಇದೆಲ್ಲ ರೈಸ್ ಹಾಕ್ಕೊಂಡೆ. ಈಗ ಇದಕ್ಕೆ ಈ ಕರೆದಿಟ್ಕೊಂಡಿದ್ನಲ್ಲ ಈ ಈರುಳ್ಳಿ ಒಂದು ಲೇಯರ್ ಹಾಕ್ತಾ ಇದ್ದೀನಿ. ಇದರಲ್ಲಿರೋ ಎಣ್ಣೆನೆಲ್ಲನೂ ಹಾಕ್ತಾ ಇದ್ದೀನಿ ಇದಕ್ಕೆ. ಇದನ್ನು ಸ್ಪ್ರೆಡ್ ಮಾಡಿಕೊಂಡೆ. ಓಕೆ, ಈ ಸ್ಟೇಜಲ್ಲಿ ಇದಕ್ಕೆ ಮಿಕ್ಕಿದ್ದು ಪುದೀನ ಹಾಕ್ಕೊಂಡಿದ್ದೀನಿ. ನಂದು ಮ್ಯಾಜಿಕ್ ಬಿರಿಯಾನಿ ಪೌಡ್ರ್ ಅಂತ ಹೇಳಿದ್ನಲ್ಲ, ಈ ಮ್ಯಾಜಿಕ್ ಬಿರಿಯಾನಿ ಪೌಡ್ರನ್ನ ಮೇಲ್ಗಡೆ ಹೀಗೆ ಸ್ಪ್ರಿಂಕಲ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಯಾಕಂದರೆ ಇದ್ರದ್ದೇ ಫ್ಲೇವರು ನೆಕ್ಸ್ಟು ಈ ಮೇಲ್ಗಡೆ ಇರೋ ರೈಸ್ಗೆಲ್ಲನೂ ಇದೇ ಫ್ಲೇವರು. ಒಂದು 3 ಸ್ಪೂನಷ್ಟು ಹಾಕಿದ್ದೀನಿ ಮೇಲೆ, ಜಾಸ್ತಿ ಏನು ಹಾಕಿಲ್ಲ. ಈಗ ಇದಕ್ಕೆ ಈ ಸ್ಟೇಜ್ನಲ್ಲಿ ನೋಡಿ ರೋಸ್ ವಾಟರ್ ಹಾಕಿ ಒಂದು ಸ್ಪೂನಷ್ಟು ಹಾಕಿದ್ದೀನಿ. ಆಮೇಲೆ ಕೆವಡ ವಾಟರ್ ಅದನ್ನು ಅಷ್ಟೇ 1 ಸ್ಪೂನಷ್ಟು ಹಾಕ್ತೀನಿ. ಓಕೆ, ಆಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಹಾಲು ಆಮೇಲೆ ಸ್ಯಾಫ್ರನ್ನು ಇದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು
ಈ ಫೋರ್ಕಲ್ಲಿ ಒಂದು ಸ್ವಲ್ಪ ಹಿಂಗೆ ಮೇಲಿಂದ ಡಿಸ್ಟರ್ಬ್ ಮಾಡ್ತೀನಿ, ಯಾಕಂದರೆ ಅನ್ನಕ್ಕೆಲ್ಲನೂ ಅದು ಹಾಕಬೇಕು. ಮಸಾಲೆ ಎಲ್ಲ ರೈಸ್ಗೆ, ಕೊತ್ತಂಬರಿ ಸೊಪ್ಪು ಎಲ್ಲ ರೈಸ್ ಜೊತೆಗೆಲ್ಲ ಮಿಕ್ಸ್ ಆಗುತ್ತೆ. ಓಕೆ, ಹಾಂ, ಫ್ಲೇವರ್ ಎಷ್ಟು ಚೆನ್ನಾಗಿದೆ ಅಂದರೆ ಬಿರಿಯಾನಿದು. ಇಟ್ ಈಸ್ ಆಲ್ರೆಡಿ ವೆರಿ ನೈಸ್. ಈಗ ನಾನು ಇಲ್ಲಿ ಕೆಳಗಡೆ ನೀರು ಎಷ್ಟಿದೆ ಅಂತ ನೋಡ್ತೀನಿ, ಯಾಕಂದರೆ ಅದೊಂಚೂರು ಬನ್ನಿ ಇಲ್ಲಿ ಆ ಸ್ಟೀಮು ಬರಬೇಕಲ್ಲ. ಆ ಸ್ಟೀಮ್ ಮುಖಾಂತರ ಈ ಅನ್ನಕ್ಕೆಲ್ಲ ಫ್ಲೇವರ್ ಬರುತ್ತೆ. ಸೊ ಈಗ ಈ ಹಾಲು ಹಾಕಿರೋಷ್ಟು ಸ್ಟೀಮ್ ಇದೆ ಇಲ್ಲಿ. ನಾನು ಇದಕ್ಕೆ ಇನ್ನು ಈ ಸ್ಪೂನಲ್ಲಿ ನೋಡಿ, ಒಂದು ಸ್ಪೂನಷ್ಟು ಇಲ್ಲ 2-3 ಸ್ಪೂನಷ್ಟು, ಒಂದು 1/4 ಲೋಟ ಅಂತ ಇಟ್ಕೊಳ್ಳಿ. ಓಕೆ, ನೀರು ಹಾಕಿ ಅದು ಫೈನಲ್ ಆಗಿ ಡ್ರೈ ಆಗಬಾರ್ದು. ಬಿರಿಯಾನಿ ಎಲ್ಲ ಲೆವೆಲ್ ಮಾಡಿ. ಈಗ ನೋಡಿ ಇಂಪಾರ್ಟೆಂಟ್ ಪೋರ್ಷನ್ ನಿಮ್ಗೆ ಹೇಳ್ಕೊಡ್ತೀನಿ. ಈ ಸ್ಟವ್ ಇದೆಯಲ್ಲ, ಇದು ದೊಡ್ಡ ಉರಿ, ಇದು ಚಿಕ್ಕ ಉರಿದು. ಇದ್ರದ್ದು ಸ್ಟವ್ ಹೊತ್ತಿಸ್ಕೊತಾ ಇದ್ದೀನಿ, ಚಿಕ್ಕ ಉರಿದು. ಒಂದು ನಿಮಿಷ. ಹಾಂ, ಸ್ಟವ್ ಹೊತ್ತಿಸ್ಕೊಂಡಿದ್ದೀನಿ. ಇವತ್ತು ಯಾಕೋ ನಾನು ಗ್ಯಾಸ್ ಲೈಟರ್ ಕೆಲಸ ಮಾಡಲಿಲ್ಲ. ಸ್ಟವ್ ಹೊತ್ತಿಸ್ಕೊಂಡಿದ್ದೀನಿ. ಇದ್ರದ್ದು ತಟ್ಟೆ ಮುಚ್ಚಿ ಇದ್ರದ್ದು ಉರಿ ತುಂಬ ಕಮ್ಮಿ ಮಾಡಿಕೊಂಡು ನೋಡಿ, ಈ ಸ್ಟವ್ ಆರಿಸಿ ಅದು ಕಮ್ಮಿ ಉರಿ ಬೀಳೋದಕ್ಕೆ ಬಾಣಲಿಗೆ ಈ ಹೈಟ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ. ಹೈಟ್ನ ಇನ್ಕ್ರೀಸ್ ಮಾಡಿಕೊಂಡು ಇದ್ರ ಮೇಲೆ ಬಾಣಲಿ ಇಡ್ತಾ ಇದ್ದೀನಿ ನಾನು. ಇದು ಲೋ ಹೀಟಲ್ಲಿ ದಮ್ ಕಟ್ಟುತ್ತೀಗ. ಒಂದು 10-15 ಮಿನಿಟ್ಸ್ ಬಿಡೋಣ. ಅದಾದಮೇಲೆ ಚೆಕ್ ಮಾಡೋಣ. ಕೆಳಗಡೆ ನೀರು ಅದಿರಬಾರ್ದು, ನೀಟಾಗಿ ಅದು ಫ್ಲೇವರ್ ಫುಲ್ಲು ಟೈಟಾಗಿರುತ್ತೆ. ಈ ಬಾಣಲಿನಲ್ಲಿ ಈ ಲಿಡ್ಡು ಫುಲ್ ಕ್ಲೋಸ್ ಆಗುತ್ತೆ. ಈಗ ಬಿರಿಯಾನಿ ಪಾತ್ರೆ ಅದರಲ್ಲೆಲ್ಲ ಮಾಡ್ತಾರಲ್ಲ, ಅದು ಗ್ಯಾಪ್ ಇರುತ್ತೆ. ಅದಕ್ಕೆ ಇವರು ಹಿಟ್ಟಾಕಿ ಕಟ್ಟಿ ಎಲ್ಲ ಮಾಡ್ತಾರೆ. ಇದ್ರಲ್ಲಿ ನನಗೆ ಅವಶ್ಯಕತೆ ಇಲ್ಲ, ಯಾಕಂದರೆ ಲಿಡ್ಡು ಟೈಟಾಗಿ ಮುಚ್ಕೊಂಡಿದೆ. ಸಣ್ಣ ಉರಿನಲ್ಲಿ ಬಿಟ್ಟಿದ್ದೀನಿ. ಪರ್ಫೆಕ್ಟ್ ಬ್ಲೆಂಡಲ್ಲಿದೆ ಇದು ಬಿರಿಯಾನಿ. ನೆಕ್ಸ್ಟು ಈರುಳ್ಳಿ ನೆಂಚ್ಕೊಂಡು ಟೇಸ್ಟ್ ಮಾಡ್ತೀನಿ ನೋಡಿ. ಇದು ಸ್ವಲ್ಪ ಕುಕ್ಕಾಗಿ ತೆಗಿತೀನಲ್ಲ, ಆ ಸ್ಟೇಜಲ್ಲಿ ಲೆಮನ್ ಇಟ್ಕೊಂಡಿದ್ದೀನಲ್ಲ, ಸ್ವಲ್ಪ ಹಿಂಡ್ಬಿಟ್ಟು ಆಮೇಲೆ ಲೈಟಾಗಿ ಮಿಕ್ಸ್ ಮಾಡ್ತೀನಿ. ಇದು ದಮ್ ಕಟ್ಟಿದ್ದೆ, ಒಂದ್ರ ಮೇಲೆ ಒಂದು ಸ್ಟವ್ದು ಫ್ರೇಮ್ ಇಟ್ಬಿಟ್ಟು ನೋಡಿ. ಇದ್ರೊಳಗಡೆ ಈಗ ನೀರು ಖಾಲಿ ಆಗಿದೆ. ಸ್ವಲ್ಪ ಚಿಟಿ ಅನ್ನೋ ಇದಕ್ಕೆ ಬಂದಿದೆ ನೋಡಿ, ತಳ ಕಾಣುತ್ತೆ. ನೀರು ಖಾಲಿ ಆಗಿದೆ. ಓಕೆ, ಇದು ಬಿರಿಯಾನಿ ಆಗಿದೆ. ಬಿರಿಯಾನಿನ ತಗೊಂಡು ನಾನು ಡೈನಿಂಗ್ ಟೇಬಲ್ಗೆ ಬಂದ್ಬಿಡ್ತೀನಿ. ಬನ್ನಿ, ಹಾಕ್ಕೊಂಡು ಊಟ ಮಾಡೋಣ ಈಗ. ಒನ್ ಆಫ್ ದ ಬೆಸ್ಟ್ ಬಿರಿಯಾನೀಸ್ ನೋಡಿ. ಹಿಂಗೆ ಸೈಡಿಂದ ತಕ್ಕೊಂಡು ಬದನೆಕಾಯಿ ಬರೋ ಥರ ಹಿಂಗೆ ಹಾಕ್ಕೋಬೇಕು ನೋಡಿ. ಇಲ್ಲಿ ಮಸಾಲೆ ಇದೆ, ಇಲ್ಲಿ ರೈಸ್ ಇದೆ. ಪ್ಲೇನ್ ರೈಸು ಒಂಚೂರು ಹಾಕ್ಕೋಬೋದು ನೋಡಿ. ಬೇಕಿದ್ರೆ ಮಸಾಲೆ ಇನ್ನೊಂಚೂರು ತಕ್ಕೊಂಡು ಹಿಂಗೆ ಹಾಕ್ಕೋಬೋದು. ಇದಕ್ಕೆ ಒಂಚೂರು ನಿಂಬೆಹಣ್ಣು ಹಿಂಡ್ಕೊಂಡು ನೋಡಿ, ಒಂದು 6-7 ಡ್ರಾಪ್ ನಿಂಬೆಹಣ್ಣು ಹಿಂಡ್ಕೊಂಡು, ಈರುಳ್ಳಿ ನೆಂಚ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು, ಆಹಾ ಬಿಸಿ ಬಿಸಿ ಸೂಪರಾಗಿದೆ ನೋಡಿ. ಮಸಾಲೆ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಜೊತೆಗೆ ಇದನ್ನು